ಹಾಯ್ ಹಲೋ ನಮಸ್ಕಾರ. ತಮಗೆಲ್ಲರಿಗೂ ಗ್ರಾಮ ಭಾರತ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ಸಂಜೀವ್. ಸ್ನೇಹಿತರೆ, ಕೆಲವು ತಿಂಗಳ ಹಿಂದೆ ನನ್ನ ಒಂದು ಗ್ರಾಮ ಭಾರತ್ ಯೂಟ್ಯೂಬ್ ಚಾನಲ್ ಏನಿದೆ ಅದರಲ್ಲಿ ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಅದು ಯಾವುದಪ್ಪ ಅಂತಂದ್ರೆ ಇಲ್ಲಿ ತೋರಿಸ್ತೀನಿ ನೋಡಿ. ಹೌ ಟು ಕ್ಯಾಲ್ಕುಲೇಟ್ ದ ಅಮೌಂಟ್ ಆಫ್ ಲೈ, ಅಂದ್ರೆ ಲೈ ಹಾಗೂ ನೀರು, ನಮ್ಮ ಡಿಸ್ಟಿಲ್ ವಾಟರ್ ಹಾಗೂ ಆಯಿಲ್ಸ್ ಏನಿದೆ ಅವನ್ನ ಇದೆಲ್ಲಾನು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಒಂದು ಕೋಲ್ಡ್ ಪ್ರೆಷರ್ ಸೋಪ್ ಮಾಡೋಕ್ಕೆ ಯಾವ್ದೆಲ್ಲ ಆ್ಯಪ್ ಮಾಡ್ಬೇಕಂತ ಒಂದು ಆ್ಯಪ್ ಕೂಡ ಇದರಲ್ಲಿ ಸಜೆಸ್ಟ್ ಮಾಡಿದೆ. ಸೊ ಅದು ಆ್ಯಪ್ ಒಂದು ಬಂದು ಇವಾಗ ಒಂದು ಗೂಗಲ್ ಪ್ಲೇ ಅಲ್ಲಿ ಡಿಸ್ಕಂಟಿನ್ಯೂ ಆಗಿದೆ. ಅದಕ್ಕೋಸ್ಕರ ನನ್ನ ಒಂದು ಸಬ್ಸ್ಕ್ರೈಬರ್ ಏನಿದ್ದಾರೆ ಹಾಗೂ ನಿಮ್ಮ ಒಂದು ವ್ಯೂವರ್ಸ್ ಏನಿದ್ದಾರೆ ತುಂಬಾ ಜನ ಕೇಳ್ಕೊಂಡಿದ್ರು ಈ ತರ ಒಂದು ಡಿಸ್ಕಂಟಿನ್ಯೂ ಆಗಿದೆ, ಸೊ ಹಾಗೆ ಯಾವ್ದಾರ ಒಂದು ಹೊಸದು ಆ್ಯಪ್ ನಮಗೆ ಹೇಳಿ ಅಥವಾ ವೆಬ್ಸೈಟ್ ಇದ್ರೆ ಹೇಳಿ ಅಂತ. ಸೊ ತುಂಬಾ ದಿನಗಳಿಂದ ಮಾಡ್ಬೇಕಂತಿತ್ತು, ಇವಾಗ ಅದು ಕಾರಣಾಂತರಗಳಿಂದ ನಾನು ಮಾಡಕ್ಕಾಗ್ಲಿಲ್ಲ. ಸೊ ಹಾಗಾಗಿ ಇವತ್ತು ನಾನು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಇದರಲ್ಲಿ ಯಾವುದೇ ಒಂದು ಆ್ಯಪ್ ಬೇಕಾಗಿಲ್ಲ, ಏನು ಬೇಕಾಗಿಲ್ಲ, ಡೈರೆಕ್ಟ್ ಆಗಿ ನಿಮ್ಮ ಒಂದು ಇಂಟರ್ನೆಟ್ ಇದ್ರೆ ಸಾಕು. ನಿಮ್ಮ ಮೊಬೈಲ್ ನಲ್ಲಿ ಕೂಡ ನೀವು ಮಾಡ್ಕೋಬಹುದು. ಲ್ಯಾಪ್ಟಾಪ್ ಬೇಕಾಗಿಲ್ಲ, PC ಬೇಕಾಗಿಲ್ಲ, ಮೊಬೈಲ್ ಇದ್ರೆ ಸಾಕು ನೀವು ಮಾಡ್ಕೋಬಹುದು. ಸೊ ಯಾವುದೇ ಆ್ಯಪ್ ಏನು ಅಂತ ಒಂದು ವೆಬ್ಸೈಟ್ ಆ್ಯಪ್ ಅಲ್ಲ ವೆಬ್ಸೈಟ್ ಏನಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಇವಾಗ ನಿಮಗೆ ಇಲ್ಲಿ ನನ್ನ ಒಂದು ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಯಾವುದಂತ. ಇಲ್ಲಿ ಕ್ರೋಮ್ ಬ್ರೌಸರ್ ಅಲ್ಲಿ ಸರ್ಚ್ ಮಾಡ್ತೀನಿ ಸೋಪ್ ಕ್ಯಾಲ್ಕುಲೇಟರ್ ಅಂತ. ಸೋಪ್ ಕ್ಯಾಲ್ಕುಲೇಟರ್ ಅಂತ ಹಾಕಿದಾಗ ಇಲ್ಲಿ ನಮಗೆ ಒಂದು ಫಸ್ಟ್ ವೆಬ್ಸೈಟ್ ಬರುತ್ತೆ. ಇಲ್ಲಿ ನೋಡ್ಬೋದು ನೀವು ಈ ವೆಬ್ಸೈಟ್ ಫಸ್ಟ್ ವೆಬ್ಸೈಟ್ನ ಓಪನ್ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ಓಪನ್ ಮಾಡ್ಕೋತೀನಿ. ಇಲ್ಲಿ ಫಸ್ಟ್ ವೆಬ್ಸೈಟ್ ಓಪನ್ ಮಾಡ್ಕೊಂಡಾಗ ನಮಗೆ ಒಂದು ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡಿ ತೋರಿಸ್ತೀನಿ, ಸೋಪ್ ಕ್ಯಾಲ್ ಅಂತಿದೆ. ಸೊ ಇದು ರೆಸಿಪಿ ಕ್ಯಾಲ್ಕುಲೇಟರ್. ಸೊ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ತುಂಬಾ ಒಂದು ಪಾಯಿಂಟ್ಸ್ಗಳಿದೆ, 7 ಪಾಯಿಂಟ್ಸ್ ಇದೆ ನೋಡ್ಬೋದು. ಫಸ್ಟ್ 1 2 3 4 5 ಇದು 6 ಹಾಗೂ ಲಾಸ್ಟ್ ಬಂದ್ಬಿಟ್ಟು 7 ಪಾಯಿಂಟ್. ಸೊ ಈ ಎಲ್ಲಾ ಪಾಯಿಂಟ್ಸ್ಗಳನ್ನ ಒಂದೊಂದಾಗಿ ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ಮೊದಲಿಗೆ ಬಂದ್ಬಿಟ್ಟು ಇಲ್ಲಿ ಈ ವೆಬ್ಸೈಟ್ ಅಲ್ಲಿ ನೋಡಿ, ಫಸ್ಟ್ ಬಂದ್ಬಿಟ್ಟು ಇಲ್ಲಿ ಒಂದು ಟೈಪ್ಸ್ ಆಫ್ ಲೈ ಅಂತಿದೆ. ಇಲ್ಲಿ ಯಾವ ಲೈ ನೀವು ಯಾವ ಸೋಪ್ ಮಾಡ್ತಿದಾರ ಅಂತ ಕೇಳೋ ಒಂದು ಪ್ರಶ್ನೆ ಕೇಳ್ತಾ ಇದೆ. ನೀವು ಯಾವುದೇ ಒಂದು ಸೋಪ್ ಮಾಡ್ಬೇಕಾದ್ರೆ ಒಂದು ಲಿಕ್ವಿಡ್ ಸೋಪ್ ಮಾಡ್ತಿದ್ದೀರಾ ಅಥವಾ ಹಾರ್ಡ್ ಸೋಪ್, ನಾವು ಮೈ ಹಚ್ಕೊಳ್ಳೋ ಸೋಪ್ ಮಾಡ್ತೀವಿ, ಅಥವಾ ಬಟ್ಟೆ ಹಚ್ಕೊಳ್ಳೋ ಸೋಪ್ ಏನಿದೆ ಇದನ್ನ ಯಾವ್ದು ಮಾಡ್ತಿದ್ದೀರಾ ಅಂತ ಹೇಳಿ NOH ಅಂತಂದ್ರೆ ಒಂದು ಕಾಸ್ಟಿಕ್ ಸೋಡಾ ಅಥವಾ ಸೋಡಿಯಂ ಹೈಡ್ರಾಕ್ಸೈಡ್ ಕೂಡ ಹೇಳ್ತೀವಿ ಇದಕ್ಕೆ ಲೈ ಅಂತ. ಇದನ್ನ ಆಲ್ರೆಡಿ ಬೈ ಡಿಫಾಲ್ಟ್ ಆಗಿ ಸೆಲೆಕ್ಟ್ ಆಗಿರುತ್ತೆ. ಸೊ ಇದನ್ನ ಚೂಸ್ ಮಾಡ್ಕೋಬೇಕಾಗುತ್ತೆ NOH. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಸೆಕೆಂಡ್ ಪಾಯಿಂಟ್ ನಮಗೆ ಬಂದಿರೋ ವೇಟ್ ಆಫ್ ಆಯಿಲ್ಸ್. ನೀವು ಎಷ್ಟು ಆಯಿಲ್ಸ್ 1 kg ತಗೋತೀರಾ, ½ kg ತಗೋತೀರಾ, 2 kg, 3 kg, 4 kg, ಎಷ್ಟು kg ಒಂದು ಗ್ರಾಮ್ಸ್ ಅಲ್ಲಿ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಇಂಡಿಯಾದಲ್ಲಿ ಜಾಸ್ತಿಯಾಗಿ ಒಂದು ಗ್ರಾಮ್ಸ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೋತಾರೆ. ಸೊ ಇಲ್ಲಿ ಡಿಫಾಲ್ಟ್ 500 ಇದೆ. ನಾನು ಇವತ್ತು ನಿಮಗೆ ಒಂದು 300 ಗ್ರಾಮ್ಸ್ ಅಲ್ಲಿ ನಿಮಗೆ ಮಾಡಿ ತೋರಿಸ್ತೀನಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು 300 ಗ್ರಾಮ್ಸ್. ಸೊ ಈ 1 kg ಮಾಡಬೇಕಾದ್ರೆ 1 kg ಅಂತ ಎಲ್ಲ ಹಾಕಬಾರ್ದು. ಅದನ್ನ ಏನ್ ಮಾಡ್ಬೇಕು, 1000 ಗ್ರಾಮ್ಸ್ ಅಲ್ಲಿ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. 2 kg ಇದ್ರೆ 2000 ಗ್ರಾಮ್ಸ್ ಅಂತ ಆ ರೀತಿ ಹಾಕೋತಾ ಹೋಗ್ಬೇಕಾಗುತ್ತೆ. ಸೊ ನೆಕ್ಸ್ಟ್ ಥರ್ಡ್ ಬಂದ್ಬಿಟ್ಟು ಇಲ್ಲಿ ವಾಟರ್, ನಾವು ಡಿಸ್ಟಿಲ್ ವಾಟರ್ ಏನ್ ತಗೋತೀವಿ ಅದನ್ನ ನಾವು ಇಲ್ಲಿ ಏನು ಗ್ರಾಮ್ಸ್ ಏನ್ ತಗೊಂಡಿದ್ವಿ 300 ಗ್ರಾಮ್ಸ್ಗೆ ಎಷ್ಟು ಪರ್ಸೆಂಟೇಜ್ ಆಫ್ ಒಂದು ಡಿಸ್ಟಿಲ್ ವಾಟರ್ ನೀವು ತಗೋಬೇಕಂತ ಮಿಕ್ಸ್ ಮಾಡಕ್ಕೆ, ಆಯಿಲ್ಸ್ ಜೊತೆ ಮಿಕ್ಸ್ ಮಾಡಕ್ಕೆ, ಅದು ಕಾಸ್ಟಿಕ್ ಸೋಡಾ ಹಾಗೂ ಡಿಸ್ಟಿಲ್ ವಾಟರ್ನ ಮಿಕ್ಸ್ ಮಾಡಕ್ಕೆ, ಲೈ ಅಂತ ಏನ್ ಹೇಳ್ತೀವಿ ನಾವು ಅದನ್ನ ಮಿಕ್ಸ್ ಮಾಡಕ್ಕೆ ಎಷ್ಟು ಒಂದು ಡಿಸ್ಟಿಲ್ ವಾಟರ್ ಬೇಕಂತ ಇಲ್ಲಿ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಹಾಗೆ ಫಸ್ಟ್ ಬೈ ಡಿಫಾಲ್ಟ್ ಇಲ್ಲಿ ಆಗಿದೆ. ಇಲ್ಲಿ ನೋಡಿ ವಾಟರ್ ಆಸ್ ಅ ಪರ್ಸೆಂಟೇಜ್ ಆಫ್ ಆಯಿಲ್ಸ್ ಅಂತಿದೆ. ಸೊ ಎಷ್ಟು ಪರ್ಸೆಂಟೇಜ್ ಒಂದು 300 ಗ್ರಾಮ್ಸ್ಗೆ ಒಂದು ಎಷ್ಟು ವಾಟರ್ ನಮ್ಗೆ ಬೇಕಂತ ಬಿಗ್ನೆಸ್ ಆಗಿದ್ರೆ ನೀವು ಇಲ್ಲಿ ಬೈ ಡಿಫಾಲ್ಟ್ 38 ಗ್ರಾಮ್ಸ್ ಇದೆ. ಇಲ್ಲಿ ಇದನ್ನೇ ನೀವು ಕಂಟಿನ್ಯೂ ಮಾಡ್ಕೋಬಹುದು, ಯಾಕಂದ್ರೆ ಈಸಿ ಇದು. ಬಿಗ್ನೆಸ್ಗೆ 38 ಇಟ್ಟರೆ ಒಂದು ಪರ್ಸೆಂಟೇಜ್ ಇಟ್ಟಾಗ ನಿಮಗೆ ಈಸಿ ಆಗುತ್ತೆ. ಯಾಕಂದ್ರೆ ಅದು ಆಯಿಲ್ಸ್ ಹಾಗೂ ಕಾಸ್ಟಿಕ್ ಸೋಡಾ ಮಿಕ್ಸ್ ಆದಾಗ ಕೆಲವು ಸತಿ ಏನಾಗುತ್ತೆ, ಅದು ಬೇಗ ಒಂದು ಗಟ್ಟಿ ಆಗಿಬಿಡುತ್ತೆ. ಎಲ್ಲ ಮಿಕ್ಸ್ಚರ್ ಏನಿದೆ ಬೇಗ ಗಟ್ಟಿ ಆಗಿಬಿಡುತ್ತೆ. ನಿಮಗೆ ಮೋಲ್ಡ್ ಏನಿದೆ, ಸೋಪ್ ಮೋಲ್ಡ್ ಏನಿದೆ ಅದು ಹಾಕಕ್ಕೆ ತುಂಬಾ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಒಂದು 38% ಬಿಗ್ನೆಸ್ ಇದೆ, 38% ಇಟ್ಟಾಗ ನಿಮಗೆ ಒಂದು ಸ್ಲೋ ಪ್ರೋಸೆಸ್ ಆಗಿ ಆರಾಮಾಗಿ ನೀವು ಒಂದು ಮ್ಯಾನ್ಯುವಲ್ ಬ್ಲೆಂಡರ್ ಯೂಸ್ ಮಾಡ್ಕೋಬಹುದು ಅಥವಾ ಎಲೆಕ್ಟ್ರಿಕಲ್ ಬ್ಲೆಂಡರ್ನ ಯೂಸ್ ಮಾಡಿಕೊಂಡು ನೀವು ಅದನ್ನ ಆಯಿಲ್ಸ್, ಕಾಸ್ಟಿಕ್ ಸೋಡಾ ಹಾಗೂ ನಮ್ಮ ಒಂದು ಡಿಸ್ಟಿಲ್ ವಾಟರ್ ಈ 3 ಮಿಕ್ಸ್ಚರ್ನ ಆರಾಮಾಗಿ ನೀವು ಮಿಕ್ಸ್ ಮಾಡ್ಕೋಬಹುದು. ಇಲ್ಲಿದ್ರೆ ನೀವು ಕಮ್ಮಿ ಇಟ್ಟಾಗ ಎಕ್ಸ್ಪೀರಿಯನ್ಸ್ ಇರಂಗಿಲ್ಲಲ್ಲ. ಸೊ ಹಾಗಾಗಿ ನೀವು ಕಮ್ಮಿ ಇಟ್ಟಾಗ ಏನಾಗುತ್ತೆ, ಬೇಗ ಟ್ರೇಸ್ ಬಂದುಬಿಡುತ್ತೆ. ಹಾಗೆ ನೀವು ಡೈರೆಕ್ಟ್ ಕಟ್ಟಿ ಆದಾಗ ನೀವು ಮೋಲ್ಡ್ ಹಾಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ. ಸೊ ನೀವು ಎಕ್ಸ್ಪೀರಿಯನ್ಸ್ ಆದಾಗ ನೀವು ಬೇಕಾದ್ರೆ ನೀವು ರೆಡ್ಯೂಸ್ ಮಾಡ್ತಾ ಹೋಗ್ಬೋದು. ಇವಾಗ 38 ಇದೆ,
ಸೊ 34 ಇಡ್ಬೋದು, 35 ಇಡ್ಬೋದು, ಆಮೇಲೆ 33, 32, 30ವರೆಗೆ ನೀವು ಇಟ್ಕೊಂತ ಹೋಗ್ಬೋದು ಎಕ್ಸ್ಪೀರಿಯನ್ಸ್ ಆದಾಗೆ. ಆದರೆ ಬಿಗ್ನರ್ಸ್ಗೆ 38 ಬೆಟರ್. 38 ಇಟ್ಟು ನೀವು ನಿಮ್ಮ ಒಂದು ಸೋಪ್ನ ನೀವು ಮಾಡ್ಕೋಬೋದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಸೂಪರ್ ಫ್ಯಾಟ್. ಸೂಪರ್ ಫ್ಯಾಟ್ ಅಂದರೆ ನೀವು ಎಷ್ಟು ಪರ್ಸೆಂಟೇಜ್ ಆಫ್ ಆಯಿಲ್ಸ್ ಒಂದು ಸೋಪ್ ಒಂದು ಕಂಪ್ಲೀಟ್ ಆಗಿ ನಮ್ಮ ಒಂದು ಕಾಸ್ಟಿಕ್ ಸೋಡಾ, ಡಿಸ್ಟಿಲ್ ವಾಟರು ಹಾಗೂ ಆಯಿಲ್ಸ್ ಎಲ್ಲಾನು ಮಿಕ್ಸ್ ಮಾಡಿ ನಮ್ಮ ಒಂದು ಸೋಪ್ ಏನು ರೆಡಿ ಆಗುತ್ತೆ, ಆ ಸೋಪ್ ರೆಡಿ ಆದಾಗ ನಮ್ಮ ಒಂದು ಎಷ್ಟು ಪರ್ಸೆಂಟೇಜ್ ಆಫ್ ಆಯಿಲ್ಸ್ ಅಂದರೆ ಎಷ್ಟು ಪರ್ಸೆಂಟೇಜ್ ಆಯಿಲ್ಸ್ ಏನಿದೆ, ಮಾಯಿಶ್ಚರ್ ಕಂಟೆಂಟ್, ಫ್ಯಾಟ್ಸ್ ಅಂದರೆ ಏನು, ಮಾಯಿಶ್ಚರ್ ಕಂಟೆಂಟ್ ಅದರಲ್ಲಿ ಎಷ್ಟು ಉಳಿಬೇಕಂತ ನಾವು ಡಿಸೈಡ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಏನಾಗುತ್ತೆ, ನಾವೊಂದು ರೆಗ್ಯುಲರ್ ಆಗಿ ನನ್ನ ಒಂದು ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತಾ ಇರ್ತೀನಿ. ಅದರಲ್ಲಿ ಮಲ್ಟಿಪಲ್ಸ್ ಆಯಿಲ್ಸ್ನ ನಾನು ಇಲ್ಲಿ ತೊಗೊಂಡಿರ್ತೀನಿ. ಮಲ್ಟಿಪಲ್ಸ್ ಆಯಿಲ್ಸ್ ತೊಗೊಂಡಾಗ ನೀವು ಇಲ್ಲಿ 5% ಇರಬೇಕಾಗುತ್ತೆ. ಅಂದರೆ ಒಂದು 300 grams ಅಲ್ಲಿ ನಮ್ಮ ಲಾಸ್ಟಲ್ಲಿ ಒಂದು ಸೋಪ್ ರೆಡಿ ಆದಮೇಲೆ ಒಂದು 5% ಅಷ್ಟು ಆಯಿಲ್ ಮಿಕ್ಸ್, ಒಂದು ಮಲ್ಟಿಪಲ್ಸ್ ಆಯಿಲ್ಸ್ ಅದು ಮಿಕ್ಸರ್ ಏನಿರುತ್ತೆ ಅದು ಒಂದು 5% ಅಷ್ಟು ಸೋಪಲ್ಲಿ ಉಳ್ಕೊಳ್ಳುತ್ತೆ. ಸೊ ಹಾಗಾಗಿ ನಮ್ಮ ಒಂದು ಸೋಪ್ನ ಒಂದು ಸೋಪ್ ರೆಡಿ ಆದಮೇಲೆ ನಾವು ಏನು ಯೂಸ್ ಮಾಡ್ತೀವಲ್ಲ, ಆ ಯೂಸ್ ಮಾಡಿದಾಗ ನಮ್ಮ ಒಂದು ಬಾಡಿಯಲ್ಲಿ ಒಂದು ಮಾಯಿಶ್ಚರ್ ಕಂಟೆಂಟ್ ಅದು ಉಳಿಸ್ಕೊಳ್ಳುತ್ತೆ, ಸೋಪ್ ಉಳಿಸ್ಕೊಳ್ಳುತ್ತೆ, ಹಾಗೂ ಸ್ಕಿನ್ ಡ್ರೈ ಆಗೋದಿಲ್ಲ ಹಾಗೂ ಸಾಫ್ಟ್ ಆಗಿ ಉಳಿಯುತ್ತೆ. ಸೊ ಇವಾಗ ನೀವು ಒಂದೇ ನಮ್ಮ ಒಂದು ಮಲ್ಟಿ ಆಯಿಲ್ಸ್ ಯೂಸ್ ಮಾಡೋಂಗಿಲ್ಲ ಸರ್, ನಾನು ಒಂದೇ ಆಯಿಲ್ಸ್ ಒಂದು ಕೊಕೊನಟ್ ಆಯಿಲ್ ಸೋಪಲ್ಲೇ ನಾನು ಮಾಡ್ತೀನಿ ಅಂತಂದರೆ ಇಲ್ಲಿ ನೀವು 20% ಯೂಸ್ ಮಾಡಬೇಕಾಗುತ್ತೆ. ಯಾಕಂದರೆ ಕೊಕೊನಟ್ ಆಯಿಲ್ ಏನಿದೆ ಅದು ಒಂದು 100% ಹಾರ್ಡ್ ಆಯಿಲ್. ಅದಾದಕ್ಕೋಸ್ಕರ ನೀವು ಡೈರೆಕ್ಟ್ ಆಗಿ ಒಂದು 5% ಇಟ್ಟರೆ, ಸೊ ನೀವು ಡೈರೆಕ್ಟ್ ಸೋಪ್ ರೆಡಿ ಆದಮೇಲೆ ನಿಮಗೆ ಯೂಸ್ ಮಾಡಿದ ಮೇಲೆ ನಿಮ್ಮ ಒಂದು ಸ್ಕಿನ್ ಏನಿದೆ ಬೇಗ ಡ್ರೈ ಆಗೋಕ್ಕೆ ಚಾನ್ಸಸ್ ಇರುತ್ತೆ. ಹಾಗೂ ನೀವು ಆ್ಯಡಲ್ಲಿ ನೋಡಿರ್ಬೋದು, ಒಂದು ಕೈ ಮೇಲೆ ಒಂದು ಲೈನ್ ಎಳ್ಕೋತಾರೆ, ಅವಾಗ ನಿಮಗೆ ಒಂದು ವೈಟ್ ಲೈನ್ ಬರುತ್ತೆ. ಆ ಥರ ಒಂದು ಡ್ರೈನೆಸ್ ಆಗುತ್ತೆ, ಸಾಫ್ಟ್ ಉಳಿಯೋದಿಲ್ಲ, ಮಾಯಿಶ್ಚರ್ ಕಂಟೆಂಟ್ ಉಳಿಯೋದಿಲ್ಲ ಸೋಪಲ್ಲಿ. ಹಾಗಾಗಿ ಈ ನೀವು ಪಾಮ್ ಆಯಿಲ್ ಮಾಡಿ ಒಂದು ಸಿಂಗಲ್ ಆಯಿಲ್, ಪಾಮ್ ಆಯಿಲ್ ಅಥವಾ ಕೊಕೊನಟ್ ಆಯಿಲ್ ಎರಡು ಹಾರ್ಡ್ ಆಯಿಲಲ್ಲಿ ಬರುತ್ತೆ. ಸೊ ಇವೆರಡು ಯೂಸ್ ಮಾಡಬೇಕಾದ್ರೆ ನೀವು 20% ಇಟ್ಕೋಬೇಕಾಗುತ್ತೆ. ಇಲ್ಲ ಬೇಡ ನಾನು ಮಲ್ಟಿಪಲ್ಸ್ ಆಯಿಲ್ಸೇ ಯೂಸ್ ಮಾಡ್ತೀನಿ ಅಂತಂದಾಗ ನೀವು ಇಲ್ಲಿ ಒಂದು 5% ಒಂದು ಸೂಪರ್ ಫ್ಯಾಟ್ನ ಇಟ್ಕೋಬೇಕಾಗುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ 4th ಪಾಯಿಂಟಲ್ಲಿ ಫ್ರಾಗ್ರೆನ್ಸ್ ಇದೆ. ಫ್ರಾಗ್ರೆನ್ಸಲ್ಲಿ ನೀವು ಯಾವುದು ಯೂಸ್ ಮಾಡ್ತೀರಾ ಅಂತ. ಸೊ ಇಲ್ಲಿ ಬೈ ಡಿಫಾಲ್ಟ್ 31 ಇದೆ, ನೀವು ಇಲ್ಲಿ 0 ಮಾಡ್ಕೋಬೋದು ಅಥವಾ 31 ಇಟ್ಕೋಬೋದು. ಇಲ್ಲಿ ಫ್ರಾಗ್ರೆನ್ಸ್ ಏನು ಬರುತ್ತೆ, ಒಂದು ಸೋಪ್ ಮಾಡಬೇಕಾದ್ರೆ ಯಾವುದೇ ಒಂದು ಎಸೆನ್ಷಿಯಲ್ ಆಯಿಲ್ ಆಗಲಿ ಫ್ರಾಗ್ರೆನ್ಸ್ ಆಯಿಲ್ ಆಗಲಿ ಇಲ್ಲಿ ನೀವು 1% ಇಂದ 2% ಇಟ್ಕೊಂಡು ನೀವು ಅಪ್ ಟು 5%ವರೆಗೆ ನೀವು ಯೂಸ್ ಮಾಡ್ಕೋಬಹುದು. 1 to 2% ಏನದ ಮೈಲ್ಡ್ ಇದೆ, ಮೈಲ್ಡ್ ಫ್ರಾಗ್ರೆನ್ಸ್ ಇರುತ್ತೆ. ಕೆಲವು ಜನಕ್ಕೆ ಫ್ರಾಗ್ರೆನ್ಸ್ ಬೇಕಾಗಿರಲ್ಲ. ಸೊ ಹಾಗಾಗಿ ಒಂದು ಜಸ್ಟ್ ಮೈಲ್ಡ್ ಫ್ರಾಗ್ರೆನ್ಸ್ ಬೇಕಾಗಿರುತ್ತೆ. ಹಾಗಾಗಿ ನೀವು 1 to 2% ನೀವು ಕ್ಯಾಲ್ಕುಲೇಟ್ ಒಂದು ಯಾವ ರೀತಿ ಅಂತಂದ್ರೆ ಒಂದು 300 ಗ್ರಾಮಿಗೆ ಒಂದು 2% ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟು ಪ್ರಮಾಣ ಬರುತ್ತೆ ಅದಷ್ಟು ನೀವು ಆ್ಯಡ್ ಮಾಡಬೇಕಾಗುತ್ತೆ, ಎಷ್ಟು ಗ್ರಾಮ್ಸಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ಸೊ ಒಂದು ಮೀಡಿಯಂ ಬಂದುಬಿಟ್ಟು ಇಲ್ಲಿ 3% ಬರುತ್ತೆ. 3% ಕ್ಯಾಲ್ಕುಲೇಟ್ ಮಾಡಿ ಎಷ್ಟು ಪ್ರಮಾಣ ಬರುತ್ತೆ ಗ್ರಾಮ್ಸಲ್ಲಿ ಅದನ್ನು ಆ್ಯಡ್ ಮಾಡಬೇಕಾಗುತ್ತೆ. ತುಂಬ ಜನಕ್ಕೆ ಸೆಂಟ್, ನನ್ನ ಸೋಪಲ್ಲಿ ಸೆಂಟೇ ಬೇಕು, ಜಾಸ್ತಿ ಇರುತ್ತೆ, ಸ್ಮೆಲ್ ಇದ್ರೇ ನಾನು ಯೂಸ್ ಮಾಡೋದು, ಆ ರೀತಿ ಒಂದು ತುಂಬ ಜನಗಳು ಇರ್ತಾರೆ. ಸೊ ಹಾಗಾಗಿ ಅದರಲ್ಲಿ ನೀವು ಒಂದು 4 to 5% ಒಂದು 300 ಗ್ರಾಮ್ಸ್ಗೆ ಒಂದು 4 to 5% ಕ್ಯಾಲ್ಕುಲೇಟ್ ಮಾಡಿ ಎಷ್ಟು ಗ್ರಾಮ್ಸ್ ಬರುತ್ತೆ ಅಷ್ಟು ಪ್ರಮಾಣದಲ್ಲಿ ನೀವು ಕ್ಯಾಲ್ಕುಲೇಟ್ ಮಾಡಿ ಹಾಕೋಬೇಕಾಗುತ್ತೆ. ಸೊ ಇಲ್ಲಿ ನೀವು ಬೈ ಡಿಫಾಲ್ಟ್ 31 ಇಟ್ಕೋಬೋದು ಅಥವಾ 0 ಕೂಡ ಮಾಡ್ಬೋದು. ನಾನಿಲ್ಲ ಯೂಶಲಿ ನಾನು 0 ಮಾಡಿರ್ತೀನಿ. ಇಲ್ಲಿ 0 ಮಾಡಿಬಿಟ್ಟು ನಾನು ನೆಕ್ಸ್ಟ್ ಆಮೇಲೆ ಕ್ಯಾಲ್ಕುಲೇಟ್ ಮಾಡ್ಕೋತೀನಿ. ನಾನು ಹೇಳಿದ್ನಲ್ಲ ಯಾವ ರೀತಿ ಅಂತ, 1 to 2%, 3%, 4 to 5% ಅದರ ಮೇಲೆ ನಾನು ನಮ್ಮ ಒಂದು ಟೋಟಲ್ ಆಯಿಲ್ಸ್ ಏನು ತೊಗೊಂಡಿರ್ತೀನಿ, ಈ ಆಯಿಲ್ಸ್ನ ಅದಕ್ಕೆ ಒಂದು ಪರ್ಸೆಂಟೇಜ್ ಆಗಿ ಕ್ಯಾಲ್ಕುಲೇಟ್ ಮಾಡಿ ನಾನು ಅಲ್ಲಿ ಫ್ರಾಗ್ರೆನ್ಸ್ನ ಒಂದು ಆ್ಯಡ್ ಮಾಡಿರ್ತೀನಿ. ಸೊ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಇಲ್ಲಿ ಸೋಪ್ ಕ್ವಾಲಿಟೀಸ್ ಆ್ಯಂಡ್ ಫ್ಯಾಟಿ ಆಸಿಡ್ಸ್ ಅಂತಿದೆ 5th ಪಾಯಿಂಟ್. ಸೊ ಇಲ್ಲಿ ನಮಗೆ ತುಂಬ ಒಂದು ಲಿಸ್ಟ್ಗಳು ಬರುತ್ತೆ. ಇಲ್ಲಿ ನೋಡಿರ್ಬೋದು, ಇಲ್ಲಿ ಆಯಿಲ್ಸ್, ಫ್ಯಾಟ್ಸ್ ಒಂದು ಹಾಗೂ ವ್ಯಾಕ್ಸಸ್ ಎಲ್ಲ ಒಂದು ರೇಂಜಲ್ಲಿ ಇರುತ್ತೆ. ಎ ಆಲ್ಫಾಬೆಟ್ ಇಂದ Z ವರೆಗೂ ಎಲ್ಲ ಒಂದು ಆಯಿಲ್ಸ್ ಇದರಲ್ಲಿ ಇರುತ್ತೆ. ನಮಗೆ ಯಾವ್ದು ಬೇಕು ಆ ಆಯಿಲ್ಸ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಫಸ್ಟ್ ನೀವು ಫಾರ್ ಎಕ್ಸಾಂಪಲ್ ನಿಮಗೆ ತೋರಿಸ್ಬೇಕಂತಂದರೆ, ಸೊ ಇದರಲ್ಲಿ ಇಲ್ಲಿ ಕ್ಯಾಸ್ಟರ್ ಆಯಿಲ್ ಸೆಲೆಕ್ಟ್ ಮಾಡ್ಕೋತೀನಿ. ನೋಡಿ ಕ್ಯಾಸ್ಟರ್ ಆಯಿಲ್ ಬಂದಿದೆ. ಸೊ ಈ ಕ್ಯಾಸ್ಟರ್ ಆಯಿಲ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋತೀನಿ. ಇಲ್ಲಿ ಆ್ಯಡ್ ಅಂತಿದೆ ನೋಡಿ, ಆ್ಯಡ್ ಬಟನ್ ಇದೆ ಇಲ್ಲಿ. ಸೊ ಈ ಆ್ಯಡ್ ಬಟನ್ನ ಪ್ರೆಸ್ ಮಾಡಿದರೆ ಇಲ್ಲಿ ಆ್ಯಡ್ ಆಗುತ್ತೆ. ಅದು ಬೇಡ ಅಂತಂದರೆ ಡೈರೆಕ್ಟ್ ಇಲ್ಲಿನೂ ಕೂಡ ನೀವು ಇಲ್ಲಿ ಆ್ಯಡ್ ಮಾಡ್ಬೋದು. ಫಸ್ಟ್ ಆಯಿಲ್ಸ್ ಏನಿದೆ ನೀವು ಸೆಲೆಕ್ಟ್ ಮಾಡಿದಾಗ ಫಸ್ಟ್ ಆಯಿಲ್ಸ್ ಅಂತ ಬರುತ್ತೆ. ಸೊ ಇಲ್ಲಿ ಪ್ಲಸ್ ಬಟನ್ ಒತ್ತದಾಗ
ಇಲ್ಲಿ ಇಲ್ಲಿ ನೋಡಿ ಬಂದಿದೆ, ಇಲ್ಲಿ ಕ್ಯಾಸ್ಟರ್ ಆಯಿಲ್ಸ್ ಅಂತ ಇಲ್ಲಿ ತೋರಿಸ್ತಾ ಇದೆ. ಇಲ್ಲಿ ಬೇಡಪ್ಪ ನಾನು ಬೇರೆ ಆಯಿಲ್ಸ್ ಹಾಕ್ತೀನಿ, ಕ್ಯಾಸ್ಟರ್ ಆಯಿಲ್ ಬೇಡ, ನಾನು ಕೊಕೊನಟ್ ಆಯಿಲ್ ಹಾಕ್ತೀನಿ ಅಂತಂದ್ರೆ ಸೊ ಇಲ್ಲಿ ಮೈನಸ್ ಅಂತಿದೆ. ಸೊ ಇದನ್ನ ತೆಗೆದುಬಿಟ್ರೆ ಇಲ್ಲಿ ಹೊರಟು ಹೋಗುತ್ತೆ. ಸೊ ಇಲ್ಲಿ ನಾನು ಇಲ್ಲಿ ಅದು ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಸೆಕೆಂಡ್ ಆಯಿಲ್ ಬಂದುಬಿಟ್ಟು ನಾನು ಇಲ್ಲಿ ಕೊಕೊನಟ್ ಆಯಿಲ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋತೀನಿ. ಇಲ್ಲಿ ಕೆಳಗಡೆ ಇದೆ. ಸೊ ಇದನ್ನು ಸ್ವಲ್ಪ ಮೇಲೆ ತೊಗೊಂಡ್ಬಿಟ್ಟು ನಿಮಗೆ ತೋರಿಸ್ತೀನಿ. ಸೊ ಇಲ್ಲಿ ಕೊಕೊನಟ್ ಆಯಿಲ್ 76 ಡಿಗ್ರಿ ಅಂತಿದೆ. ಸೊ ಇಲ್ಲಿ ನಾವು ಯಾವುದೇ ಒಂದು ಗಾಣದ ಒಂದು ಎಣ್ಣೆ ಏನಿರುತ್ತೆ, ಕೋಲ್ಡ್ ಪ್ರೆಸ್ ಅಥವಾ ಗಾಣದ ಎಣ್ಣೆ, ಕೋಲ್ಡ್ ಪ್ರೆಸ್, ಗಾಣದ ಎಣ್ಣೆ, ವುಡ್ ಪ್ರೆಸ್, ಕೋಲ್ಡ್ ಪ್ರೆಸ್ ಹಾಗೂ ವುಡ್ ಪ್ರೆಸ್, ಗಾಣದ ಎಣ್ಣೆ ಅಂತ ಹೇಳ್ತಾರೆ ಅದಕ್ಕೆ. ಸೊ ಅದು ಯೂಶಲಿ 76 ಡಿಗ್ರಿಯಲ್ಲೇ ಇರುತ್ತೆ. ಸೊ ಹಾಗೆ ಇದನ್ನ ನಾನು ಇದು ಏನಿದೆ 92 ಡಿಗ್ರೀಸ್ ಏನಿದೆ, ಒಂದು ತುಂಬಾ ಒಂದು ಹೀಟ್ ಮಾಡಿ ಎಕ್ಸ್ಟ್ರಾಕ್ಟ್ ಮಾಡಿರುವಂತಹ ಒಂದು ಕೊಕೊನಟ್ ಆಯಿಲ್ ಇದು. ಸೊ ಇದು ಬೇಡ ನಮಗೆ, ನಾವು 76 ತಗೋತಿದ್ದೀನಿ. ಸೊ ಇದನ್ನ ಆ್ಯಡ್ ಮಾಡ್ತಿದ್ದೀನಿ. ಸೊ ನೆಕ್ಸ್ಟ್ ನಮ್ಮ ಒಂದು ಸನ್ಫ್ಲವರ್ ಆಯಿಲ್ನ ಇಲ್ಲಿ ಸೆಲೆಕ್ಟ್ ಮಾಡ್ತೀನಿ. ನಿಮ್ಗೆ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ. ಇದೇ ಆಯಿಲ್ಸ್ ಅಂತ ಏನಿಲ್ಲ, ನೀವು ಯಾವ್ದು ಬೇಕು ಆ ಆಯಿಲ್ಸ್ನ ನೀವು ತಗೋಬೋದು. ಇಲ್ಲಿ ಸನ್ಫ್ಲವರ್ ಆಯಿಲ್ ಇದೆ, ಇದನ್ನ ಆ್ಯಡ್ ಮಾಡ್ಕೋತೀನಿ. ಸೊ ನೆಕ್ಸ್ಟ್ ನಮಗೆ ಒಂದು ಫಾರ್ ಎಕ್ಸಾಂಪಲ್ ಆಗಿ ಸೀಸೇಮ್ ಆಯಿಲ್ನ ತಗೊಳ್ಳೋಣ. ಇಲ್ಲಿ ಸೀಸೇಮ್ ಆಯಿಲ್ ಇದೆ. ಸೊ ಇದನ್ನು ಕೂಡ ನಾನು ಇಲ್ಲಿ ಆ್ಯಡ್ ಮಾಡ್ಕೋತೀನಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಪಾಮ್ ಆಯಿಲ್, ಎಕ್ಸಾಂಪಲ್ ತೋರಿಸ್ತಾ ಇರೋದು ನಿಮಗೆ. ಇದನ್ನು ಕೂಡ ಇಲ್ಲಿ ಮಲ್ಟಿಪಲ್ಸ್ ಆಯಿಲ್ಸ್ನ ಇವತ್ತು ಆ್ಯಡ್ ಮಾಡ್ಕೋತೀನಿ. ಸೊ ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ಈ ರೆಸಿಪಿ ಆಯಿಲ್ಸ್ ಲಿಸ್ಟ್ ಅಂದ್ರೆ ಈ ರೀತಿ ಒಂದು ಎಷ್ಟಿದೆ, ಒಂದು ಐದು ಆಯಿಲ್ಸ್ ಇದೆ. ಸೊ ಇದು ಒಂದು ಲಿಸ್ಟ್ ಆಗುತ್ತೆ. ಸೊ ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಗ್ರಾಮ್ಸ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೋಬಹುದು. ಇಲ್ಲಿ ಗ್ರಾಮ್ಸ್ ಏನಿದೆ, ಗ್ರಾಮ್ಸ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿದಾಗ ಇದು ಗ್ರೀನ್ ಆಗುತ್ತೆ. ಸೊ ಗ್ರಾಮ್ಸ್ ನಿಮಗೆ ಗೊತ್ತಿದ್ರೆ ನೀವು ಗ್ರಾಮ್ಸ್ ಅಲ್ಲಿ ಡೈರೆಕ್ಟ್ ಆಗಿ ಗ್ರಾಮ್ಸ್ನ ನೀವು ಎಷ್ಟೆಷ್ಟು ಗ್ರಾಮ್ಸ್ ಬೇಕಂತ ಗ್ರಾಮ್ಸ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೋಬಹುದು. ಇಲ್ಲ ನನಗೆ ಗ್ರಾಮ್ಸ್ ಅಲ್ಲಿ ತಿಳಿಯೋದಿಲ್ಲ ಅಂತಂದ್ರೆ ಸೊ ಈ ಪರ್ಸೆಂಟೇಜ್ ಲಿಸ್ಟ್ ನ ನೀವು ಕ್ಲಿಕ್ ಮಾಡಿದಾಗ ಇಲ್ಲಿ ಒಂದು ಇದು ಗ್ರೀನ್ ಆಗಿಬಿಡುತ್ತೆ. ಸೊ ಅವಾಗ ನೀವು ಒಂದೊಂದಾಗಿ ಎಂಟ್ರಿ ಮಾಡ್ಕೋತಾ ಹೋಗ್ಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ನಾನು ಆಲ್ರೆಡಿ ಒಂದು ವಿಡಿಯೋನ ಮಾಡಿ ಹಾಕಿದ್ದೀನಿ. ಅದು ಯಾವುದಪ್ಪ ಅಂತಂದ್ರೆ ನಿಮಗೆ ತೋರಿಸ್ತೀನಿ ನೋಡಿ. ಸೊ ಈ ರೀತಿ ಆಯಿಲ್ಸ್ ಫಾರ್ ಸೋಪ್ ಮೇಕಿಂಗ್ ಅಂತ, ಅದ್ರ ಆಯಿಲ್ಸ್ ಯಾವ ಆಯಿಲ್ಸ್ ಅಡ್ವಾಂಟೇಜಸ್ ಹಾಗೂ ಯೂಸೇಜ್ ರೇಟ್ ಇದನ್ನೆಲ್ಲ ಇದರಲ್ಲಿ ನಾನು ಹಾಕಿದ್ದೀನಿ, ನನ್ನ ವಿಡಿಯೋದಲ್ಲಿ ಹಾಕಿದ್ದೀನಿ. ಈ ಒಂದು ವಿಡಿಯೋನ ನೀವು ಖಂಡಿತವಾಗಿ ನೋಡ್ಕೊಂಡು ನೋಡಿ. ಈ ಒಂದು ವಿಡಿಯೋ ನೋಡಿದ್ರೆ ನಿಮಗೆ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ ಯಾವ ಆಯಿಲ್ಸ್ ಎಷ್ಟು ಪ್ರಮಾಣದಲ್ಲಿ ಯೂಸ್ ಮಾಡ್ಬೇಕಂತ. ಸೊ ಯೂಸೇಜ್ ರೇಟ್ ಕೂಡ ಹಾಕಿದ್ದೀನಿ. ಕೆಲವೊಂದು 5% ಇರುತ್ತೆ, 7% ಇರುತ್ತೆ, 8% ಇರುತ್ತೆ, ಆಮೇಲೆ 20% ಇರುತ್ತೆ, 35% ಇರುತ್ತೆ, ಕೆಲವೊಂದು 100% ಇರುತ್ತೆ. ಸೊ ಡಿಫ್ರೆಂಟ್ ಆಯಿಲ್ಸ್ಗೆ ಡಿಫ್ರೆಂಟ್ ಯೂಸೇಜ್ ರೇಟ್ ಇದೆ. ಸೊ ದಯವಿಟ್ಟು ಈ ಒಂದು ವಿಡಿಯೋನ ಫಸ್ಟ್ ನೋಡ್ಕೊಂಡ್ ಬನ್ನಿ. ನೆಕ್ಸ್ಟ್ ಇದನ್ನೆಲ್ಲ ನೋಟ್ ಡೌನ್ ಮಾಡ್ಕೊಳ್ಳಿ. ನೋಟ್ ಡೌನ್ ಮಾಡ್ಕೊಂಡು ನೆಕ್ಸ್ಟ್ ನೀವು ಒಂದು ಸೋಪ್ನ ನೀವು ಇಲ್ಲಿ ಮಾಡ್ಕೋಬಹುದು ಎಷ್ಟು ಪರ್ಸೆಂಟೇಜ್ ಅಂತ. ಸಾರಿ, ಇಲ್ಲಿ ಕ್ಲೋಸ್ ಮಾಡ್ತೀನಿ. ಸೊ ಇವಾಗ ನಾನು ಇಲ್ಲಿ ಪರ್ಸೆಂಟೇಜ್ ಅಲ್ಲಿ ಆ್ಯಡ್ ಮಾಡ್ತಾ ಹೋಗ್ತೀನಿ ಒಂದೊಂದಾಗಿ. ಸೊ ಫಸ್ಟ್ ಬಂದ್ಬಿಟ್ಟು ಇಲ್ಲಿ ಕ್ಯಾಸ್ಟರ್ ಆಯಿಲ್ ನಾನು ಇಲ್ಲಿ ಒಂದು 5% ಆ್ಯಡ್ ಮಾಡ್ಕೋತೀನಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಕೊಕೊನಟ್ ಆಯಿಲ್ ಇಲ್ಲಿ 32%ನ ಆ್ಯಡ್ ಮಾಡ್ಕೋತೀನಿ. ಸೊ ನೆಕ್ಸ್ಟ್ ಇಲ್ಲಿ ಒಂದು 20% ಹಾಗೂ ನೆಕ್ಸ್ಟ್ ಸೀಸೇಮ್ ಆಯಿಲ್ ಒಂದು 10% ಅಂದ್ಕೊಳ್ಳೋಣ. ಸೊ ನೆಕ್ಸ್ಟ್ ಪಾಮ್ ಆಯಿಲ್ ಇಲ್ಲಿ ನಾನು ಒಂದು 33%. ಸೊ ಇದು ಟೋಟಲ್ ಪರ್ಸೆಂಟೇಜ್ ಏನಿದೆ, ಇದು ಟೋಟಲ್ ಆಗಿ ಇಲ್ಲಿ ಟೋಟಲ್ಸ್ ಅಂತಿದೆ ನೋಡಿ. ಈ ಟೋಟಲ್ ಇಲ್ಲಿ ನಮಗೆ 100% ಬೇಕು. ಸೊ ಆವಾಗ 100% ಇದ್ರೆ ಮಾತ್ರ ನಿಮಗೆ ನೆಕ್ಸ್ಟ್ ಪ್ರೋಸೆಸ್ ಅಲ್ಲಿ ಅದು ಕರ್ಕೊಂಡು ಹೋಗುತ್ತೆ. ಕ್ಲಿಕ್ ಮಾಡಿದಾಗ ಅದನ್ನು ಹೇಳ್ಕೊಡ್ತೀನಿ ನಿಮಗೆ. ಅಲ್ಲಿವರೆಗೆ ನೀವು 100% ಆಗುವವರೆಗೆ ಅದು ನೆಕ್ಸ್ಟ್ ಪ್ರೋಸೆಸ್ ಅಲ್ಲಿ ನಿಮಗೆ ತೋರಿಸೋದಿಲ್ಲ. ಸೊ ಹಾಗಾಗಿ ಇಲ್ಲಿ ನಮ್ಮ ಇವತ್ತು ನೋಡೋಣ ಇಲ್ಲಿ 100% ಆಗಿದೆಯೋ ಇಲ್ವಾ ಅಂತ. ಸೊ ಇಲ್ಲಿ ನೆಕ್ಸ್ಟ್ ಪಾಯಿಂಟ್ ಏನಿದೆ, 7th ಪಾಯಿಂಟ್ ಇದೆ, ಕ್ಯಾಲ್ಕುಲೇಟ್ ರೆಸಿಪಿ ಅಂತಿದೆ ನೋಡಿ. ಇಲ್ಲಿ ಈ ರೆಸಿಪಿನ ಕ್ಯಾಲ್ಕುಲೇಟ್ ರೆಸಿಪಿನ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ನಾನು ಹೇಳಿದಾಗ ಇಲ್ಲಿ 100% ಬಂದಿದೆ. ಸೊ ನೆಕ್ಸ್ಟ್ ಇಲ್ಲಿ ಗ್ರಾಮ್ಸ್ ಅಲ್ಲಿ ಕೂಡ ನಮಗೆ ತೋರಿಸ್ತಾ ಇದೆ. ಸೊ ಇಲ್ಲಿ 15 ಗ್ರಾಮ್ಸ್ ಇದು 5% ತಗೊಂಡಾಗ ನಮಗೆ ಇಲ್ಲಿ ಎಷ್ಟು ತಗೋಬೇಕು, ಒಂದು 300 ಗ್ರಾಮ್ಸ್ ನಾನು ಆಲ್ರೆಡಿ ಮೆನ್ಷನ್ ಮಾಡಿದ್ದೆ. ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ನೋಡ್ಬೋದು. ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ನಾನು ಇಲ್ಲಿ 300 ಗ್ರಾಮ್ಸ್ ಇವತ್ತು ನಾನು 300 ಗ್ರಾಮ್ಸ್ ಒಂದು ಆಯಿಲ್ಸ್ ನ ತಗೊಂಡ್ಬಿಟ್ಟು ಸೋಪ್ ಮಾಡ್ತೀನಿ ಅಂತ ಮೆನ್ಷನ್ ಮಾಡಿದ್ದೆ. ಸೊ ಆ ಒಂದು 300 ಗ್ರಾಮ್ಸ್ ಪ್ರಕಾರ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದೆ. ಇಲ್ಲಿ ಕ್ಯಾಸ್ಟರ್ ಆಯಿಲ್ 15 ಗ್ರಾಮ್ಸ್, 96 ಗ್ರಾಮ್ಸ್, 60 ಗ್ರಾಮ್ಸ್, ಆಮೇಲೆ 30 ಗ್ರಾಮ್ಸ್ ಹಾಗೂ ಪಾಮ್ ಆಯಿಲ್ 99 ಗ್ರಾಮ್ಸ್. ಸೊ ಈ ರೀತಿ ಒಂದು ಗ್ರಾಮ್ಸ್ ಅಲ್ಲಿ ಕ್ಯಾಲ್ಕುಲೇಟ್ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಇದು ಕ್ಯಾಲ್ಕುಲೇಟ್ ಮಾಡಿದಾಗ ಇಲ್ಲಿ ಬರುತ್ತೆ. ಸೊ ಇಲ್ಲಿ ನೆಕ್ಸ್ಟ್ ಸೆವೆಂತ್ ಅಲ್ಲೇ ಸೆಕೆಂಡ್ ಪಾಯಿಂಟ್ ಏನಿದೆ, ವ್ಯೂ ಆರ್ ಪ್ರಿಂಟ್ ರೆಸಿಪಿ ಅಂತಿದೆ. ಸೊ ಇದನ್ನ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ.
ಕ್ಲಿಕ್ ಮಾಡ್ಕೊಂಡಾಗ ನಮ್ಮ ಒಂದು ನೆಕ್ಸ್ಟ್ ವಿಂಡೋದಲ್ಲಿ ಒಂದು ಟ್ಯಾಬ್ ಅಲ್ಲಿ ನಿಮಗೆ ಒಂದು ನೆಕ್ಸ್ಟ್ ಟ್ಯಾಬ್ ಅಲ್ಲಿ ಓಪನ್ ಆಗುತ್ತೆ. ಈ ರೀತಿ ಒಂದು ಬರುತ್ತೆ ನಿಮಗೆ. ಸೊ ಅವಾಗ ನೀವು ಟೋಟಲ್ ಆಗಿ ನೀವು ಏನೆಲ್ಲ ಒಂದು ಆಯಿಲ್ಸ್ ತಗೊಂಡಿದ್ದೀರಾ, ಎಷ್ಟು ಪರ್ಸೆಂಟೇಜ್ ನೀವು ಡಿಸ್ಟಿಲ್ ವಾಟರ್ ತಗೋಬೇಕು, ಎಷ್ಟು ಪರ್ಸೆಂಟೇಜ್ ಆಫ್ ಒಂದು ಕಾಸ್ಟಿಕ್ ಸೋಡಾ ತಗೋಬೇಕು ಅಂತ ಡೀಟೇಲ್ ಒಂದು ಇನ್ಫಾರ್ಮೇಶನ್ ನಿಮಗೆ ನಿಮ್ಮ ಕಣ್ಣು ಮುಂದೆ ಬರುತ್ತೆ. ಸೊ ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು, ನಾನು ಇಲ್ಲಿ ತೋರಿಸ್ತೀನಿ ನೋಡಿ. ಟೋಟಲ್ ಆಯಿಲ್ಸ್ ಆಫ್ ವೇಟ್ ತಗೊಂಡಾಗ ನಾನು ಆಲ್ರೆಡಿ ಮೆನ್ಷನ್ ಮಾಡಿದ್ದೆ 300 ಗ್ರಾಮ್ಸ್ ಅಂತ. ಸೊ ವಾಟರ್ ಎಷ್ಟು ಅಂತ ಆಲ್ರೆಡಿ ನಾನು ಇದನ್ನು ಕೂಡ ಇಲ್ಲಿ 38% ಅಂತ ಮೆನ್ಷನ್ ಮಾಡಿದ್ದೆ. ಹಾಗೂ ಸೂಪರ್ ಫ್ಯಾಟ್ ಕೂಡ ಡಿಸ್ಕೌಂಟ್ ಇನ್ನೊಂದು ಎಷ್ಟು ಅಂತ. ಸೊ ಇಲ್ಲಿ 5% ಅಂತ ತೋರಿಸ್ತಾ ಇದೆ. ಅದ್ರ ಪ್ರಕಾರ ಇಲ್ಲಿ ಒಂದು ವಾಟರ್ ಏನಿದೆ ನಮಗೆ ಇಲ್ಲಿ ಗ್ರಾಮ್ಸ್ ಅಲ್ಲಿ ತೋರಿಸ್ತಾ ಇದೆ ನೋಡಿ, 114 ಗ್ರಾಮ್ಸ್ ಇಲ್ಲಿ ತೋರಿಸ್ತಾ ಇದೆ. ಹಾಗೂ ಕಾಸ್ಟಿಕ್ ಸೋಡಾ ಎಷ್ಟು ತಗೋಬೇಕಂತ ಒಂದು 43.39 ಒಂದು ತೋರಿಸ್ತಾ ಇದೆ. ಆಯಿಲ್ಸ್ ಆಲ್ರೆಡಿ ತಗೊಂಡಿದ್ವಿ, ಇಲ್ಲಿ ಮೆನ್ಷನ್ ಕೂಡ ಮಾಡಿದ್ವಿ, ಅಲ್ಲಿ 300 ಗ್ರಾಮ್ಸ್ ಇದೆ. ಹಾಗೂ ಫ್ರೇಗ್ರೆನ್ಸ್ ಇಲ್ಲಿ 0 ಅಂತ ಬಂದಿದೆ, ನಾನು ಅಲ್ಲಿ 0 ಅಂತ ಮೆನ್ಷನ್ ಮಾಡಿದೆ. ಇದನ್ನ ನೀವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡೋದಕ್ಕಾಗುತ್ತೆ. ಒಂದು 2%, 3% ಟೋಟಲ್ 300 ಗ್ರಾಮ್ಸ್ಗೆ ಅದು ನೀವು ನಾನು ಆಲ್ರೆಡಿ ಹೇಳಿದ್ದೀನಿ. ಅದ್ರ ಪ್ರಕಾರ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. 2% ಹಾಗೂ 3% ಹಾಗೂ ಲಾಸ್ಟ್ ಆಗಿ 5%, ಅದ್ರ ಮೇಲೆ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬಹುದು. ನಾನು ಯೂಶಲಿ ಒಂದು 0ನ ಇಟ್ಟಿರ್ತೀನಿ ಅದಕ್ಕೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನೋಡಿ, ಇಲ್ಲಿ ಅಂದ್ರೆ ಸೋಪ್ ವೇಟ್ ಆಫ್ ಬಿಫೋರ್ ಅಂದ್ರೆ ಸೋಪ್ ರೆಡಿ ಆದ ತಕ್ಷಣ ನಮಗೆ ಟೋಟಲ್ ಒಂದು 300 ಗ್ರಾಮ್ನ ನಾವು ಸೋಪ್ ಆಯಿಲ್ಸ್ ನ ತಗೊಂಡಿದೀವಿ. ಸೊ ಅದ್ರ ಜೊತೆಗೆ ನಮಗೆ ಒಂದು ಕಾಸ್ಟಿಕ್ ಸೋಡಾನು ಇನ್ಕ್ಲೂಡ್ ಆಗಿದೆ, ನಮ್ಮ ಡಿಸ್ಟಿಲ್ ವಾಟರ್ನು ಇನ್ಕ್ಲೂಡ್ ಆಗಿದೆ, ಫ್ರೆಗ್ರೆನ್ಸ್ ಕೂಡ ಇಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಸೊ ಇಷ್ಟೆಲ್ಲ ಇನ್ಕ್ಲೂಡ್ ಆಗಿ ನಮಗೆ ಒಂದು ಫೈನಲ್ ರೆಡಿ ಆದ್ಮೇಲೆ ನಮ್ಗೆ ಎಷ್ಟು ಸೋಪ್ ಅಂದ್ರೆ ಇದು ಕ್ಯೂರಿಂಗ್ ಇನ್ಕ್ಲೂಡ್ ಮಾಡೋದಿಲ್ಲ, ಅದಕ್ಕೆ ಬರೆದಿರೋದಿಲ್ಲ. ಸೋಪ್ ವೇಟ್ಸ್ ಬಿಫೋರ್ ಒಂದು ಇದು CP ಅಂದ್ರೆ ಕೋಲ್ಡ್ ಪ್ರೊಸೆಸ್, ಬಿಫೋರ್ ಕ್ಯೂರ್ಗಿಂತ ಮೊದಲು ನಾವು ಇಡೋಕ್ಕಿಂತ ಮುಂಚೆ ಜಸ್ಟ್ ರೆಡಿ ಆದ ತಕ್ಷಣ ನಮಗೆ ಒಂದು ಫೈನಲ್ ಔಟ್ಪುಟ್ ಏನು ಬರುತ್ತೆ ಸೋಪ್ ಎಷ್ಟು ಗ್ರಾಮ್ಸ್ ಅಲ್ಲಿ ಇರುತ್ತೆ ಅಂತ ಆಲ್ರೆಡಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ. 457.39 ಗ್ರಾಮ್ಸ್ ಇಷ್ಟು ನಮಗೆ ಸಿಗುವಂತ ಒಂದು ಸೋಪ್. ಸೊ ಇದು ನೆಕ್ಸ್ಟ್ ಕಾಲಮ್ ಅಲ್ಲಿ ನಾವು ಹಾಕಿರುವಂತ ಒಂದು ಪರ್ಸೆಂಟೇಜ್ ಇಲ್ಲಿದೆ ನೋಡಿ, 5%, 32, 20, 10, 33. ಸೊ ಟೋಟಲ್ ಇಲ್ಲಿ 100 ಗ್ರಾಮ್ಸ್ ಬಂದಿದೆ. ಸೊ ಅದೇ ರೀತಿ ನಾವು ಇಲ್ಲಿ ಮೇಲೆ ತೋರಿಸಿದೆ, ಅದೇ ರೀತಿ ಒಂದು 15 ಗ್ರಾಮ್ 3% ಗ್ರಾಮ್ಸ್ ಅಲ್ಲಿ ಬಂದಿದೆ. ಸೊ ನೆಕ್ಸ್ಟ್ ಇದು ಮೇನ್ ಇಂಪಾರ್ಟೆಂಟ್. ಇದು ಸೋಪ್ ಕ್ವಾಲಿಟಿ, ಆಮೇಲೆ ರೇಂಜ್ ಎಷ್ಟು, ಮತ್ತೆ ಅವ್ರು ಆಲ್ರೆಡಿ ಈ ಮೆನ್ಷನ್ ಮಾಡಿರುವಂತ ಒಂದು ಹಾರ್ಡ್ನೆಸ್, ಸೋಪ್ ಕ್ವಾಲಿಟಿ ಅಂದ್ರೆ ಹಾರ್ಡ್ನೆಸ್, ಕ್ಲೀನಿನೆಸ್, ಕಂಡೀಷನಿಂಗ್, ಬಬ್ಲಿ, ಕ್ರೀಮಿ. ಸೊ ಈ ರೀತಿ ಒಂದು ಅವರೊಂದು ಲಿಸ್ಟ್ ಮಾಡ್ಕೊಂಡಿದ್ದಾರೆ. ಒಂದು ಸೋಪ್ ರೆಡಿ ಆದ್ಮೇಲೆ ಏನೆಲ್ಲ ಒಂದು ಕಂಡೀಷನ್ ಬೇಕಂತ ಒಂದು ಸೋಪ್ ಅಲ್ಲಿ, ಒಂದು ಬೆಸ್ಟ್ ಕ್ವಾಲಿಟಿ ಸೋಪ್ ಅಲ್ಲಿ ಏನೇನು ಕಂಡೀಷನ್ ಇರ್ಬೇಕಂತ. ಸೊ ಅವರು ಆಲ್ರೆಡಿ ಒಂದು ರೇಂಜ್ ಅಲ್ಲಿ ಕೊಟ್ಟಿದ್ದಾರೆ, ಈ ರೀತಿ ಒಂದು ರೇಂಜ್ ಕೊಟ್ಟಿದ್ದಾರೆ. ಈ ರೇಂಜ್ ಅಲ್ಲಿ ನಿಮ್ಮ ಒಂದು ರೆಸಿಪಿ ಇದ್ರೆ ಅದು ನಿಮಗೆ ಬೆಸ್ಟ್ ಸೋಪ್ ಅಂತ ಅನ್ಕೋಬಹುದು. ನೀವು ಕ್ಯಾಲ್ಕುಲೇಟ್ ಮಾಡಿರೋದು ಬೆಸ್ಟ್ ಸೋಪ್ ಅಂತ. ಸೊ ಫಾರ್ ಎಕ್ಸಾಂಪಲ್ ಆಗಿ ನಾನು ತೋರಿಸ್ಬೇಕಂದ್ರೆ ಇಲ್ಲಿ ಹಾರ್ಡ್ನೆಸ್ ಇದೆ ಫಸ್ಟ್ ಪಾಯಿಂಟ್ಸ್. ಸೊ ಇದರಲ್ಲಿ ರೇಂಜ್ ಅವ್ರು ಏನ್ ಕೊಟ್ಟಿದ್ದಾರೆ, 29 ಇಂದ 54 ಒಳಗಡೆನೆ ಇರಬೇಕು ಅಂತಿದೆ. ಸೊ ಅವಾಗ ಅವ್ರು ಹೇಳೋದು ಆಲ್ರೆಡಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಯುವರ್ ರೆಸಿಪಿ ಅಂದ್ರೆ ಇವತ್ತು ನಾವು ಕ್ಯಾಲ್ಕುಲೇಟ್ ಮಾಡಿರೋಂಥ ಒಂದು ಈ ಆಯಿಲ್ಸ್ ಮಲ್ಟಿಪಲ್ ಆಯಿಲ್ಸ್ ರೆಸಿಪಿ ಏನಿದೆ ಇಲ್ಲಿ 45 ಅಂತ ಕೊಟ್ಟಿದ್ದಾರೆ. ಸೊ 54 ಒಳಗಡೆನೆ ಇದೆ, ನಮಗೆ ಇದು ಚೆನ್ನಾಗಿದೆ. ಸೊ ಕ್ಲೀನಿನೆಸ್ ಇಲ್ಲಿ 12 to 22 ಅಂತಿದೆ, 22 ಕರೆಕ್ಟ್ ಚೆನ್ನಾಗಿದೆ. ಕಂಡೀಷನರಿಂಗ್ ನೋಡಿ 44 ಇಂದ 69 ವರೆಗೆ. ಸೊ ನಮ್ಮ ರೇಂಜ್ ಏನಿದೆ, ನಮ್ಮ ರೆಸಿಪಿ ಏನಿದೆ 50 ಇದೆ. ಸೊ ಇಲ್ಲಿ ಬಬ್ಲಿ ಏನಿದೆ 14 to 46 ಇದೆ, 26 ಇದೆ ಇದರಲ್ಲಿ. ಸೊ ಇನ್ ಬಿಟ್ವೀನ್ ಇದು ಬೇಕು. ಸೊ ಇದರಲ್ಲಿ ಕ್ರೀಮಿ ಏನಿದೆ ನೋಡಿ 16 to 48 ಇದೆ, ಇಲ್ಲಿ ನಮಗೆ 28 ಇದೆ. ಅಯೋಡಿನ್ ಏನಿದೆ 41 to 70, ನಮಗೆ 63 ಇರಬೇಕು. INS ಏನಿದೆ 136 ಇಂದ 165 ಇರಬೇಕು, ನಮಗೆ ಇಲ್ಲಿ 156 ಇದೆ. ಸೊ ನೆಕ್ಸ್ಟ್ ಇಲ್ಲಿ ಒಂದು ನಿಮಗೆ ಒಂದು ಬಾಕ್ಸ್ ಸಿಗುತ್ತೆ, ಇದರಲ್ಲಿ ಅಡಿಟಿವ್ಸ್ ಆ್ಯಡ್ ಮಾಡ್ಕೋಬಹುದು. ಇಲ್ಲಿ ಚಾರ್ಕೋಲ್, ನೀವು ಯಾವ ಸೋಪ್ ಮಾಡ್ತೀರಾ ಅದರೆಲ್ಲ ಚಾರ್ಕೋಲ್ ಚಾರ್ಕೋಲ್, ನೀಮ್ ಪೌಡರ್, ನಿಮ್ಗೆ ಆರೆಂಜ್ ಪೀಲ್ ಪೌಡರು, ಮಂಜಿಸ್ಟಾ ಪೌಡರು, ನೀವು ಯಾವುದೋ ಬೇರೆ ಯಾವುದೋ ನೀವು ತಗೊಂಡು ನೀವು ಯಾವ್ದು ತಗೋತೀರಾ ಒಂದು ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ಆಗಿ ನಾನು ಇಲ್ಲಿ ಒಂದು ಚಾರ್ಕೋಲ್ ಅಂತ ಬರ್ಕೋತೀನಿ, ಚಾರ್ಕೋಲ್ ಪೌಡರ್. ಸೊ ನಾವು ಯಾವುದೆಲ್ಲ ಯೂಸ್ ಮಾಡ್ತೀವಿ ಇದು ಒಂದೇ ಅಂತಲ್ಲ, ನೀವು ಆ್ಯಡ್ ಮಾಡ್ತಾ ಹೋಗ್ಬೋದು. ಚಾರ್ಕೋಲ್ ಪೌಡರ್, ಇನ್ನು ಬೇರೆ ಯಾವ್ದಾದ್ರು ಕಲರ್ ನೀವು ಆ್ಯಡ್ ಮಾಡ್ತಿದ್ದಾರೆ ನೀವು ಒಂದು ಲಿಸ್ಟ್ ಆಗಿ ನೀವು ಮಾಡ್ಕೊತ ಹೋಗ್ಬೋದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ನೆನಪು ಉಳಿಯೋದಿಲ್ಲ ಈ ರೆಸಿಪಿ ಯಾವ ರೆಸಿಪಿ ಅಂತ ನೆನಪು ಉಳಿಯೋಲ್ಲ. ಸೊ ನೀವು ನೋಟ್ ಡೌನ್ ಮಾಡ್ಬೇಕಂದ್ರೆ ಇಲ್ಲಿ ನೋಟ್ಸ್ ಅಂತ ಬರಿಬೇಕಾಗುತ್ತೆ, ಯಾವ ಸೋಪ್ ನೀವು ಮಾಡ್ತಿರುವಂತ ಯಾವ ಸೋಪ್ ಅಂತ. ಸೊ ಇಲ್ಲಿ ನಾನಿಲ್ಲಿ ಒಂದು ಚಾರ್ಕೋಲ್ ಕೋಲ್ಡ್ process soap
ಸೊ ಈ ರೀತಿ ಒಂದು ನೋಟ್ನ ರೆಡಿ ಮಾಡ್ಕೊಂಡ್ರೆ ನಿಮಗೆ ನೆನಪಿರುತ್ತೆ. ನಾನು ಇದು ಆಯಿಲ್ಸ್ ಲಿಸ್ಟ್ ನ ಏನ್ ತಗೊಂಡಿದ್ದೀನಿ, ಯಾವ ಸೋಪಿಗೆ ತಗೊಂಡಿದ್ದೀನಿ ಅಂತ ಒಂದು ನೋಟ್ ಡೌನ್ ಮಾಡ್ಕೋಬೇಕಾಗುತ್ತೆ. ನೀವು ಮಾಡ್ಕೊಳ್ಳಿದ್ರು ಪರವಾಗಿಲ್ಲ, ನೀವು ಮಾಡ್ಕೊಳ್ಳಿ, ಇಲ್ಲದ್ರೆ ಬಿಟ್ಬಿಡ್ಬೋದು. ಅದ್ರ ನೆನಪಿಗೆ ಒಂದು ಇರ್ಲಿ ಅಂತ ಹೇಳಿ, ಈಗ ಗೊತ್ತಾಗೋದಿಲ್ಲ ಯಾವ ಸೋಪಿಗೆ ನಾವು ಏನ್ ರೆಸಿಪಿ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದೀವಿ ಅಂತ ಹೇಳಿ. ಸೊ ಹಾಗಾಗಿ ನೋಟ್ ಡೌನ್ ಮಾಡ್ಕೊಂಡ್ಬಿಟ್ರೆ ನಿಮಗೆ ಈಸಿ ಆಗಿಬಿಡುತ್ತೆ. ಹಾಗೆ ನೆಕ್ಸ್ಟ್ ಲಾಸ್ಟ್ಗೆ ನೀವು ಇಲ್ಲಿ ಇದು ಪ್ರಿಂಟ್ ಅಂತಿದೆ ನೋಡಿ, ಇದು ಪ್ರಿಂಟ್ ಆಪ್ಷನ್ ಇದೆ, ಪ್ರಿಂಟ್ ರೆಸಿಪಿ ಅಂತಿದೆ. ಸೊ ಈ ಪ್ರಿಂಟ್ ಅನ್ನು ಪ್ರಿಂಟ್ ಮಾಡಿದಾಗ ನೀವು ಮನೆಯಲ್ಲಿ ಪ್ರಿಂಟರ್ ಇದ್ರೆ ನೀವು ಡೈರೆಕ್ಟ್ ಆಗಿ ಪ್ರಿಂಟ್ ರೆಸಿಪಿ ಅಂತ ಕೊಟ್ಟಾಗ ನಿಮಗೊಂದು ಪ್ರಿಂಟ್ ಔಟ್ ಬರುತ್ತೆ. ಸೊ ಅದನ್ನ ನೋಡ್ಕೊಂಡ್ಬಿಟ್ಟು ನೀವು ನಿಮ್ಮ ಒಂದು ಮನೆಯಲ್ಲೇ ನೀವೇ ಕ್ಯಾಲ್ಕುಲೇಟ್ ಮಾಡಿ, ನೀವೇ ಒಂದು ನಿಮ್ಗೆ ಎಷ್ಟು ಬೇಕು ಕ್ವಾಂಟಿಟಿಯಲ್ಲಿ 300 ಗ್ರಾಮ್ಸ್ 100 ಗ್ರಾಮ್ಸ್ ಇವನ್ 50 ಗ್ರಾಮ್ಸ್ ಕೂಡ ನೀವು ಇಲ್ಲಿ ಮಾಡ್ಕೋಬಹುದು. ಒಂದು 1 kg 2 kg 5 kg 10 kg ಎಷ್ಟು kg ಬೇಕು, ಇವನ್ 100 kg ವರೆಗೂ ನೀವು ಇದರಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೋಬಹುದು. ಈ ಪ್ರಿಂಟ್ ಮಾಡ್ಕೊಂಡ್ರೆ ನೀವು ಇದರಲ್ಲೇ ಇದನ್ನ ಎದುರುಗಡೆ ಇಟ್ಕೊಂಡು ನೀವು ಒಂದು ಸೋಪ್ನ ರೆಡಿ ಮಾಡ್ಕೋಬಹುದು. ಸೊ ಸ್ನೇಹಿತರೆ, ಇವಾಗ ನಾವು ಮಾಡಿರುವಂತ ಒಂದು ಸೋಪ್ ರೆಸಿಪಿ ಏನಿದೆ ನಿಮಗೆ ಇಷ್ಟ ಆದರೆ ಪ್ಲೀಸ್ ಅದಕ್ಕಿಂತ ಮುಂಚೆ ಪ್ಲೀಸ್ ದಯವಿಟ್ಟು ಈ ಒಂದು ವಿಡಿಯೋನ ನೀವು ನೋಡ್ಕೊಂಡ್ ಬನ್ನಿ. ಅವಾಗನೇ ನಾನು ಹೇಳಿರುವಂತ ಒಂದು ಪರ್ಸೆಂಟೇಜ್ ಏನಿದೆ 5%, 32%, 20%, ಸೊ ಅದೆಲ್ಲ ನಿಮಗೆ ಕ್ಲಿಯರ್ ಆಗುತ್ತೆ. ಅದನ್ನು ಕೂಡ ನೋಟ್ ಡೌನ್ ಮಾಡ್ಕೊಳ್ಳಿ. ವಿಡಿಯೋ ಬರೀ ನೋಡಬೇಡಿ, ಅದನ್ನ ನೋಟ್ ಡೌನ್ ಮಾಡ್ಕೊಳ್ಳಿ. ಸೊ ನೋಟ್ ಡೌನ್ ಮಾಡ್ಕೊಂಡು ನಿಮಗೆ ಈಸಿ ಆಗುತ್ತೆ. ನೀವು ಇದರಲ್ಲಿ ಪರ್ಸೆಂಟೇಜ್ನ ಆ್ಯಡ್ ಮಾಡಬೇಕಾದ್ರೆ ನಿಮಗೆ ಈಸಿ ಆಗುತ್ತೆ. ಸೊ ಸ್ನೇಹಿತರೆ, ಇವತ್ತು ನಾವು ಮಾಡಿರುವಂತ ಒಂದು ಸೋಪ್ ಲೈ ಹಾಗೂ ನೀರು ಹಾಗೂ ಆಯಿಲ್ಸ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಒಂದು ವೆಬ್ಸೈಟ್ ಅಲ್ಲಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಹಾಗಾಗಿ ಈ ವಿಡಿಯೋ ನಿಮಗೆ ಹೇಗಾಯ್ತು, ಲೈಕ್ ಆಯ್ತಾ? ಲೈಕ್ ಆದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಒಂದು ಗ್ರಾಮ್ ಭಾರತ್ ಕನ್ನಡ ಯೂಟ್ಯೂಬ್ ಚಾನಲ್ ಏನಿದೆ ಅದನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ನಮ್ಮ ಹಾಗೂ ನಿಮ್ಮ ಒಂದು ಮುಂದಿನ ಭೇಟಿ ನಮ್ಮ ಒಂದು ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ, ನಮಸ್ಕಾರ, ನಮಸ್ಕಾರ.